ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸಂಕ್ರಾಂತಿ ಸ್ಪೆಷಲ್ ಉತ್ತರ ಕರ್ನಾಟಕ ರೆಸಿಪಿ ಅಂತ ಹೇಳ್ಬೋದು. ಇದು ತುಂಬ ಸ್ಪೆಷಲ್ ಆದ ಶೇಂಗಾದ ಹೋಳಿಗೆ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಇನ್ ಅಡ್ವಾನ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈ ಹಬ್ಬವನ್ನು ಯಾಕೆ ಆಚರಿಸ್ತೀವಂದ್ರೆ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹೋಗ್ತಾನೆ, ಹಾಗಾಗಿ ಬಿಸಿಲು ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನಮ್ಮ ಸೈಡು ಸ್ವಲ್ಪ ಜಾಸ್ತಿ ಶೇಂಗಾ ತಿನ್ಬೇಕು, ಎಳ್ಳು ತಿನ್ಬೇಕು ಅಂತ ಹೇಳ್ತಾರೆ. ಸೊ ಶೇಂಗಾನ ಇಲ್ಲಿ ಹುರ್ಕೊಂಡು ಅದನ್ನ ಸೊಪ್ಪೆ ತೆಗೆದು 3 ಲೋಟ ತಗೊಂಡಿನಿ ಮತ್ತು 1 ಲೋಟ ಎಳ್ಳು ಯೂಸ್ ಮಾಡ್ಕೊಂಡಿನಿ. ಎಳ್ಳು ಸ್ವಲ್ಪ ಬೆಚ್ಚಗೆ ಇಟ್ಕೋಬೇಕು. ಮತ್ತೆ ಅದಕ್ಕೆ 3 ಲೋಟ ಬೆಲ್ಲ ಯೂಸ್ ಮಾಡ್ಕೊಂಡು ನಾನು ಇವಾಗ ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಒಂದಿಷ್ಟು ಶೇಂಗಾ ಹಾಕಿ ದರಿದರಿಯಾಗಿ ಪೌಡ್ರ್ ಮಾಡ್ಕೋತೀನಿ. ಇದೇ ತರ ಎಲ್ಲಾ ಶೇಂಗಾನ ಪೌಡರ್ ಮಾಡಿ ಇಟ್ಕೋತೀನಿ. ಅದಕ್ಕೆ ನಾನು ಬೆಲ್ಲ 3 ಲೋಟ ಬೆಲ್ಲ ಸೇರಿಸ್ಕೋತೀನಿ. ನೀವು ಬೇಕಾದ್ರೆ ಬೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು, ಬಟ್ ಸ್ವೀಟ್ ಇರ್ಬೇಕಂದ್ರೆ ಇಷ್ಟು ಹಾಕ್ಲೇಬೇಕಾಗುತ್ತೆ. ಇವಾಗ ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇದು ಚೆನ್ನಾಗಿ ಮಿಕ್ಸ್ ಆಗಲಾರ್ಗೆ ಮತ್ತೆ ನಾನು ಮಿಕ್ಸರ್ನಲ್ಲಿ ಈ ತರ ಮಿಕ್ಸ್ ಮಾಡಿದ ಪೌಡರ್ನ ಸ್ವಲ್ಪನೇ ಹಾಕೋತಾ ಪುಡಿ ಮಾಡ್ಕೋತಾ ಹೋಗ್ತೀನಿ. ಸೊ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಆ ತರ ಮಾಡಿದ್ರೆ ಹೋಳಿಗೆಗೆ ಬೆಳ್ಳುಣಿಗೆಗೆ ಹತ್ಕೊಳ್ಳಲ್ಲ ಶೇಂಗಾ. ಸೊ ಚೆನ್ನಾಗಿ ನೀಟಾಗಿ ಹೋಳಿಗೆ ಬರ್ತೈತಿ. ಈ ತರ ಇರ್ಬೇಕು. ಸೊ ಈ ತರ ಪೌಡರ್ ನಾನು ಎಲ್ಲ ಅದೇನು ಶೇಂಗಾ ಬೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಈ 1 ಬೈ 1 ಈ ತರ ಎಲ್ಲ ಪುಡಿ ಮಾಡಿ ಇಟ್ಕೋತೀನಿ. ನೆಕ್ಸ್ಟ್ ಎಳ್ಳ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಸ್ವಲ್ಪನೇ ಬೆಚ್ಚಗೆ ಇಟ್ಕೊಂಡ್ರೆ ಸಾಕು. ಇವಾಗ ಇದನ್ನ ದರಿದರಿಯಾಗಿ ಪೌಡರ್ ಮಾಡ್ಕೋತೀನಿ. ಒಳಗಡೆ ಹಾಗೆ ಒಂದಿಷ್ಟು ಎಳ್ಳು ಕಾಣ್ತಾ ಇರಬೇಕು, ಅಂದ್ರೆ ಚೆನ್ನಾಗಿ ಅನಿಸುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ, ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗ್ತೀನಿ. ಸೊ 3 ಹದವಾಗಿ ಬೆರ್ತಿರ್ಬೇಕು ಶೇಂಗಾ, ಬೆಲ್ಲ ಮತ್ತೆ ಎಳ್ಳು. ನೋಡ್ಬೋದು ಎಳ್ಳು ಕಾಣ್ತಾ ಇವೆ, ಈ ತರ ಕಾಣ್ಬೇಕು, ಅಂದ್ರೆ ಶೇಂಗಾದ ಹೋಳಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಈ ಪಕ್ಕಕ್ಕೆ ಇಟ್ಕೊಂಡು ನಾನು ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ 1 ಕಪ್ಪು ಬಾಂಬೆ ರವಾ ಅಂತಂತಾರೆ ನಮ್ಮ ಕಡೆ, ಅಥವಾ ಚಿರೋಟಿ ರವೆ ಬರುತ್ತೆ, ಅದನ್ನ ಯೂಸ್ ಮಾಡೀನಿ 1 ಕಪ್ಪು. ಅದಕ್ಕೆ ಸ್ವಲ್ಪ ನೀರು ಚಿಮಿಕ್ಸಿ ಸ್ವಲ್ಪ ನೀರು ಹಾಕಿ ಅದನ್ನ ಸ್ವಲ್ಪ ನೆನಿಲಂತೆ ಬಿಡ್ತೀನಿ. ಅದಕ್ಕೆ ಮತ್ತೆ 2 ಕಪ್ಪು ಗೋಧಿ ಹಿಟ್ಟು ತಗೋತೀನಿ. ಮತ್ತು ನೆಕ್ಸ್ಟ್ 2 ಕಪ್ಪು ಮೈದಾ ಹಿಟ್ಟು ತಗೋತೀನಿ. ಇಲ್ಲಿ ನೀವು ಬರೀ ಮೈದಾ ಹಿಟ್ಟು ಯೂಸ್ ಮಾಡಿ ನೀವು ಹೋಳಿಗೆ ಮಾಡ್ಬೋದು, ಅಥವಾ ಗೋಧಿ ಹಿಟ್ಟು ಯೂಸ್ ಮಾಡಿ ಹೋಳಿಗೆ ಮಾಡ್ಬೋದು, ಅಥವಾ ನೀವು ಬರೀ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಯೂಸ್ ಮಾಡಿ ನೀವು ಹೋಳಿಗೆ ಮಾಡ್ಬೋದು. ಬಟ್ ನಾನು ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ರೀಸನ್ ಏನಂದರೆ 1 ಸ್ಪೂನು ಉಪ್ಪು, ಅರ್ಧ ಸ್ಪೂನು ಅಡಿಗೆ ಸೋಡಾ ಯೂಸ್ ಮಾಡೀನಿ ಇಲ್ಲಿ. ಗೋಧಿ ಹಿಟ್ಟು ಯೂಸ್ ಮಾಡಿದ್ರೆ ಕಪ್ಪಾಗುತ್ತೆ, ಹೋಳಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಮೈದಾ ಹಿಟ್ಟು ಯೂಸ್ ಮಾಡಿದ್ರೆ ಬೆಳ್ಳಗಾಗುತ್ತೆ, ಆದರೆ ಫುಲ್ ಸುತ್ತ ದಂಡಿ ಎಲ್ಲ ಗಟ್ಟಿಯಾಗಿ ಬರುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಮೈದಾ ಹಿಟ್ಟು ಯೂಸ್ ಮಾಡಲ್ಲ. ಚಿರೋಟಿ ರವೆ ಯೂಸ್ ಮಾಡ್ಬೋದು, ಬಟ್ ಅಂದ್ರೂ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಅಂತ ನಾನು ಇಲ್ಲಿ ಯೂಸ್ ಮಾಡತ್ತೀನಿ. ಸೊ ಇದನ್ನ ಚೆನ್ನಾಗಿ ಹದ ಆಗಿ ಕಲಿಸ್ಕೋಬೇಕಾಗುತ್ತೆ. ಇದು ಯಾವ ಥರ ಹದ ಬರಬೇಕಂದ್ರೆ ಪೂರಿ ಮಾಡ್ಕೋತೀವಲ್ಲ ಹಿಟ್ಟು, ಪೂರಿ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ಸ್ವಲ್ಪ ಸ್ಮೂತಾಗಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈ ತರ ಹದ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟಿನ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ಸ್ವಲ್ಪ ನೆನಿಲಿ ಚೆನ್ನಾಗಿ ಅಂತೇಳಿ ಬಿಡ್ತೀನಿ. ಇಲ್ಲಿ ಮತ್ತೆ ನೆಕ್ಸ್ಟ್ ನಾನು 1 ಕಪ್ಪು ನೀರು ತಗೊಂಡು ಅದನ್ನ ಕಾಯಕ್ಕೆ ಇಟ್ಟೀನಿ. ಸೊ ಯಾಕೆ ಯೂಸ್ ಮಾಡ್ತೀವಿ ಅಂತ, ಇಲ್ಲಿ ಶೇಂಗಾದ ಪುಡಿ ಐತಲ್ಲ, ಇಲ್ಲಿ ನಾನು ಸ್ವಲ್ಪ ನೀರು ಚಿಮುಕ್ಸಿ ಅದನ್ನ ಹದವಾಗಿ ಉಂಡೆ ತರ ಮಾಡ್ಕೋತೀನಿ. ಇಲ್ಲಂದ್ರೆ ಅದು ಶೇಂಗಾ ಹೋಳಿಗೆ ನೀಟಾಗಿ ಬರಲ್ಲ. ಹಾಗಾಗಿ ಬಿಸಿ ನೀರು ಬೇಕಾಗುತ್ತೆ. ಇದಕ್ಕೆ ಉಗುರು ಬೆಚ್ಚಗೆ ನೀರನ್ನ ಸ್ವಲ್ಪ ನೀರು ಚಿಮುಕ್ಸ್ದಂಗೆ ಮಾಡಿ ಅಥವಾ ಈ ತರ ಹಾಕಿ ಅದನ್ನ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು. ಸೊ ತುಂಬಾನೇ ಜಿಗಿಟಾಗಿ ಮಾಡ್ಕೋಬಾರ್ದು, ಸ್ವಲ್ಪ ನೀರು ಸ್ವಲ್ಪ ಹಾಕೋತಾ ಈ ತರ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕು. ಮಾಡಿ ಇದನ್ನ ಸೈಡ್ ಇಟ್ಕೋತೀನಿ. ಅದೇ ತರ ಇನ್ನು ಏನು ಉಳಿದಿದ್ದಲ್ಲ ಅದನ್ನ ಇದೇ ತರ ನೀಟಾಗಿ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೋತೀನಿ. ಇಲ್ಲಿ ನಾವು ಗಡಿಬಿಡಿ ಮಾಡಬಾರ್ದು, ಜಾಸ್ತಿ ನೀರು ಹಾಕಿದ್ರೆ ಜಿಗಿಟ ಇತ್ತಂದ್ರೆ ನೆಕ್ಸ್ಟ್ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಮಾಡ್ಕೋತಾ ಹೋಗ್ಬೇಕು. ಇಲ್ಲಿ ನೋಡ್ರಿ ಈ ತರ ಹದ ಮಾಡಿ ಇಟ್ಟಿದ್ದನ್ನ ನಾವು ಈ ತರ ಉಂಡೆ ತರ ಮಾಡಿ ಇಟ್ಕೋತೀವಿ, ಈಸಿ ಆಗಲಿ ಮಾಡೋ ಟೈಮ್ದಾಗೆ ಅಂತಂತೇಳಿ. ಮೊದಲ ಏನು ಶೇಂಗಾ, ಬೆಲ್ಲ ಮತ್ತೆ ಎಳ್ಳನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ತರ ನಾವು ಉಂಡೆ ಮಾಡನು ಇಟ್ಕೋಬಹುದು. ಇದು 15 ದಿನ ಇಟ್ಟರು ಏನು ಕೆಡುವುದಿಲ್ಲ. ಆದರೆ ಅದಕ್ಕೆ ನೀರು ಹಚ್ಚಲಾರ್ದೇ ಉಂಡೆ ಕಟ್ಟಿ ಇಡಬೇಕು. ಬಟ್ ನಾವು ಹೋಳಿಗೆ ಮಾಡ್ಬೇಕಂದ್ರೆ ಮಾಡೋ ಟೈಮ್ದಾಗ ಅಷ್ಟೇ ನೀರು ಚಿಮಿಸ್ಕೇಸಿ ಈ ತರ ಉಂಡೆ ಮಾಡಿ ಇಟ್ಕೋಬೇಕಾಗತ್ತೆ. ಇವಾಗ ನಾನು ಅಡಿಕೆಯಷ್ಟು ಗಾತ್ರ ಹಿಟ್ಟು ತಗೊಂಡು ಅದನ್ನ ಕೈಯಲ್ಲೇ ಸಣ್ಣದಾಗಿ ಎಲೆ ಮಾಡ್ಕೋತೀನಿ. ಮಾಡಿ ಅದಕ್ಕೆ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ದಲ್ಲ ಸಣ್ಣ ಅದನ್ನ ಒಂದು ಇಟ್ಟು ಈ ತರ ಇದನ್ನ ತುಂಬ್ಕೋತಾ ಹೋಗ್ಬೇಕು. ಎಕ್ಸ್ಟ್ರಾ ಏನಾರ ಹಿಟ್ಟು ಬಂದ್ರೆ ತೆಗೆದು ಬಿಡಬೇಕು. ಇಲ್ಲಾಂದ್ರೆ ಈ ಥರನೇ ಅದರಲ್ಲೇ ಫೋಲ್ಡ್ ಮಾಡಿ ಈ ಥರ ರೌಂಡ್ ಮಾಡಿ ನಾವು ಇಡ್ಬೋದು. ಇದೇ ಥರ ಎಲ್ಲಾನು ನಾನು ಮಾಡಿ ಇಟ್ಕೋತೀನಿ. ಇಲ್ಲಿ ನೆಕ್ಸ್ಟ್ ಹೇಗೆ ಮಾಡೋದು ಹೋಳಿಗೆ ಅಂದ್ರೆ ಅದನ್ನೇ ನಾನು ಸ್ವಲ್ಪ ಮೈದಾ ಹಿಟ್ಟು ಯೂಸ್ ಮಾಡಿ
ಪೂರಿ ಹೇಗೆ ಲಟ್ಟಿಸ್ತೀವಿ ಅದೇ ತರನೇ ಇಲ್ಲಿ ಹೋಳಿಗೆನ ಲಟ್ಟಿಸ್ಬೇಕು. ಗಡಿಬಿಡಿ ಮಾಡಬಾರ್ದು. ನಿಧಾನವಾಗಿ ತೀಡುವುದರಿಂದ ಒಂದೇ ಲೆವೆಲ್ ಆಗಿ ಹೋಳಿಗೆ ಬರುತ್ತೆ. ಇದನ್ನ ನಾವು ಫುಲ್ ತೆಳ್ಳಗಾಗಿನೂ ಲಟ್ಟಿಸ್ಬಾರ್ದು, ಫುಲ್ ದಪ್ಪಾಗಿನೂ ಲಟ್ಟಿಸ್ಬಾರ್ದು. ಮೀಡಿಯಂ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನ ಹಂಚಿನ ಮೇಲೆ ಹಾಕಿ ಸ್ವಲ್ಪ ಸುಟ್ಕೋತಾ ಇದ್ದೀನಿ. ನಮ್ಮ ಸೈಡ ಸಂಕ್ರಾಂತಿ ಬಂತಂದ್ರೆ ಈ ತರ ಒಲೆ ಯೂಸ್ ಮಾಡ್ತಾರೆ. ಸೊ ಕಡಕ್ ರೊಟ್ಟಿ ಮಾಡೋದಕ್ಕೆ ಮತ್ತೆ ಈ ತರ ಶೇಂಗಾದೊಳಿ ಮಾಡೋದಕ್ಕೆ ನಮ್ಮ ಕಡೆ ಜಾಸ್ತಿ ಜನ ನಾವು ಒಲೆ ಯೂಸ್ ಮಾಡ್ತೀವಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮನೆಯಲ್ಲಿ ಮಾಡಿದ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂತೇಳಿ ಈ ತರ ಮಾಡ್ಕೋತೀವಿ ನಮ್ಮ ಕಡೆ ಸುಟ್ಕೋತೀವಿ. ಜಾಸ್ತಿ ಸುಡಬಾರ್ದು, ಯಾಕಂದರೆ ಒಳಗೆ ಬೆಲ್ಲದ ಪಾಕ ಹೊರಗಡೆ ಬರುತ್ತೆ. ಹಾಗಾಗಿ ನೋಡಿ ಮಾಡಿ ಚೆನ್ನಾಗಿ ಸುಟ್ಕೋಬೇಕಾಗುತ್ತೆ. ಇದೇ ಥರ ನಾವೆಲ್ಲನೂ ಶೇಂಗಾದೊಳಗೆ ಮಾಡ್ಕೋತೀವಿ. ಇದು ನಮ್ಮ ಸಂಕ್ರಾಂತಿ ಸ್ಪೆಷಲ್. ಎಸ್ಪೆಷಲಿ ನಮ್ಮ ಬಿಜಾಪುರದವ್ರು ಅಂದ್ರೆ ನಾವು ಶೇಂಗಾದ ಹೋಳಿಗೆ ಖಡಕ್ ರೋಟಿ ಅಂತ ಮಾಡೇ ಮಾಡ್ತೀವಿ. ಸಂಕ್ರಮಣಕ್ಕೆ ಎಳ್ಳು ತಿನ್ನಬೇಕು ಅಂತಾರೆ. ಹಾಗಾಗಿ ಅಲ್ಲಿ ಎಣ್ಣಿನಂಶ ಇರೋದರಿಂದ ಬಾಡಿಗೆ ಎಣ್ಣಿನಂಶ ಜಾಸ್ತಿ ಬೇಕಾಗುತ್ತೆ ಅಂತ ಅದರ ಅರ್ಥ. ಜಾಸ್ತಿ ಬಿಸಿಲಿರೋದ್ರಿಂದ ಜಾಸ್ತಿ ಎಣ್ಣೆ ಯೂಸ್ ಮಾಡೋದ್ರಿಂದ ತ್ವಚೆಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಅಂತೆ. ಮೊದಲಿಂದ ಹಿಂದಿನ ಕಾಲದಿಂದ ಇದು ಮಾಡ್ಕೋತಾ ಬಂದಾರೆ. ಈ ಅತಿಯಿಂದ ನಾವು 60ರಿಂದ 70 ಹೋಳಿಗೆಗಳನ್ನು ಮಾಡ್ಕೋಬಹುದು. ಇದು ನನ್ನ ಅಮ್ಮ ಮಾಡಿದ ರೆಸಿಪಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸ್ತೈತಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಿಮಗೆ ಎಲ್ಲ ನೋಟಿಫಿಕೇಶನ್ ಅನ್ನು ಹಾಕಿದ ತುರಂತನೇ ನಿಮಗೆ ಸಿಗುತ್ತೆ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.